50 ವರ್ಷ ಆದ್ಮೇಲೆ ಬೆಂಗಳೂರಾಗಿ ಯಾರಿಗೂ ಕೆಲಸ ಸಿಗಲ್ಲ. ನಾನು ಮನಸ್ಸು ಮಾಡಿ ಬಂದು ಇದನ್ನ ತಗೊಂಡು ಜೀವನ ನಾವು ಇದರಲ್ಲಿ ಕಟ್ಕೋಬಹುದು ಸರ್. ಹೊರಗೆ ಎಲ್ಲಿ ಹೋಗೋದಕ್ಕಿಂತ ಮನೆ ಮಾಡ್ಕೊಳ್ಳೋದು ಒಳ್ಳೇದು ಸರ್. ತುಂಬಾ ಚೆನ್ನಾಗಿದೆ ಸರ್, ಏನು ಕಷ್ಟ ಇಲ್ಲ ಸರ್. ಇದು ಮನೇಲಿ ಕುಂತ್ಕೊಂಡು ಮಾಡ್ಕೋಬಹುದು, ಮನೆ ಕೆಲಸ ಮಾಡ್ಕೊಂಡು. ಇವಾಗ ನಾವು ಬ್ಲೈಂಡ್ ಮಾಡ್ತೀರಿ ಅಂದ್ರೆ ನಾರ್ಮಲ್ ಮಾಡೋಕ್ಕೆ ಇನ್ನೂ ಈಸಿ ಅನಿಸ್ತೈತೆ. ಮಿಷನ್ನ ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಕನ್ವೇಯರ್ಗೆ ಈ ಥರ ನೀಟಾಗಿ ನೀರು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಬಿಡಿ ಬಿಡಿ ಭಾಗ ಮಾಡಿಕೊಂಡು ಕನ್ವೇಯರ್ ಮೇಲೆ ಬಿಡಬೇಕಾಗತ್ತೆ. ಇಷ್ಟೇ. ನೀವು ಮನೆಯಲ್ಲೇ ಯೂಸ್ ಮಾಡೋ 200 ವೋಲ್ಟೇಜ್ ಕರೆಂಟಲ್ಲಿ ಸಿಂಗಲ್ ಫೇಸಲ್ಲೇ ಹೋಗುವಂತಹ ಮಿಷನ್ನು. ಇದಕ್ಕಂತ ಹೇಳಿ ಒಂದು ದೊಡ್ಡ ಜಾಗ ಏನು ಅವಶ್ಯಕತೆನೇ ಇಲ್ಲ. ಸೊ 1 kg ದೀಪದ ಬತ್ತಿ ಮಾಡಿಕೊಟ್ರೆ 1,000 ರೂಪಾಯಿ ಇರುತ್ತೆ ಸರ್. ಅವ್ರು ಬಂಡವಾಳ ಹಾಕೋದು ಬರೀ 350 ರೂಪಾಯಿಗೆ ಅಷ್ಟೇ. ಅವ್ರು ಮಾಡಿರೋ ಬತ್ತಿನ ಆಫೀಸೇ ಮಾರ್ಕೆಟಿಂಗ್ ಮಾಡ್ಕೊಡುವಂತಹ ಸೌಲಭ್ಯ ಸಹ ಕಂಪನಿ ಕಡೆಯಿಂದನೇ ಒದಗಿಸಿರ್ತೀವಿ ಸರ್. ಸೊ ವೃದ್ಧರು, ವಯಸ್ಸಾಗಿರೋರು, ಕಾಲೇಜ್ ಹುಡುಗರು, ಕಣ್ಣಿಲ್ದೇ ಇರುವಂತಹ ಅಂಧರು ಸಹ ಈ ಬಿಸ್ನೆಸ್ ನ ಒಂದು ಆಯ್ಕೆ ಮಾಡಿಕೊಂಡು ಸಕ್ಸಸ್ ಆಗಿರೋದುಂಟು. ನಮಸ್ಕಾರ ವೀಕ್ಷಕರೇ, ನಮ್ಮ ಸಾಯಿ ಕೃಪಾ ಎಂಟರ್ಪ್ರೈಸಸ್ ಕಡೆಯಿಂದ. ಸೊ ಆಲ್ರೆಡಿ ನಿಮಗೆ ಈ ಬತ್ತಿ ಮಿಷನ್ಗಳ ಬಗ್ಗೆ ಪರಿಚಯ ಇದೆ. ಸೊ ಪರಿಚಯ ಆಲ್ರೆಡಿ ಮಾಡಿಸ್ಕೊಟ್ಟಿದ್ದೀನಿ. ಸೊ ನಮ್ದು 1 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸೊ ಕಸ್ಟಮರ್ನ ನಮ್ಮ ಕಂಪನಿಗೆ ಕರೆತಂದು ಸೊ ಅವರ ಅನಿಸಿಕೆ ಯಾವ ಥರ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆ ಪರಿಚಯಿಸ್ತೀವಿ ಸರ್. ಸರ್, ನಮ್ಮ ಹೆಸರು ಬಂದು ಶಶಿಕುಮಾರ್ ಅಂತೇಳಿ. ನಾವು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಗೋರಿಬ್ನೂರು ತಾಲೂಕು ಚಿಕ್ಕ ಒಂದು ಹಳ್ಳಿಯಿಂದ ಬಂದಿದ್ದೀರಿ ಸರ್ ನಾವು. ಸರ್, ಇದು ನಾನು ಒಂದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಬೇಕಾದ್ರೆ ನೋಡಿದೆ. ಆದರೆ ನಾವು ಬ್ಲೈಂಡ್ ಆಗಿರೋ ಇದರಿಂದ ಇದಾಗುತ್ತೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ಮೇಡಮ್ನವ್ರ ನಂಬರ್ ಇತ್ತು, ನಂಬರ್ ತಗೊಂಡು ಕಾಲ್ ಮಾಡಿ ಸರ್ ಒಂದ್ಸಲಿ ಬನ್ನಿ ಅಂದರು. ಅವ್ರಿಗೂ ಗೊತ್ತಿಲ್ಲ, ಆಫೀಸ್ಗೆ ಬರೋವ್ರಿಗೂ ಗೊತ್ತಿಲ್ಲ ಅನಿಸ್ತೈತೆ. ಬಂದ ಮೇಲೆ ನೋಡಿದ್ರೆ ಮಾಡ್ಬೋದು ಅನಿಸ್ತು. ಮತ್ತು ನಾನು ಪರ್ಚೇಸ್ ಮಾಡಿ ತಗೊಂಡೋದೆ ಸರ್. ಆಗಸ್ಟ್ 12 ಬಂದರೆ 1 ಮಂತ್ ಆಗುತ್ತೆ. ನಾನು ಒಂದು 4 ಡೇಸು 5 ಡೇಸ್ ಮಾಡಿದ್ದೀನಿ ವರ್ಕು. ಸ್ಟಾರ್ಟಿಂಗ್ ನಾನು ಇನ್ನೂ ಹೊಸ್ದಾಗಿ ಮಾಡ್ತಾಯಿರೋದು. ಆದರೆ ನಾವು ಬ್ಲೈಂಡ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ನನಗೆ ಕಷ್ಟ ಅನಿಸ್ತಾ ಇಲ್ಲ ಸರ್, ಈಸಿ ಅನಿಸ್ತಾ ಇದೆ. ಅಂದರೆ ವರ್ಕ್ ಮಾಡಬೇಕು. ನಾನು ಮಾಡ್ತಾಯಿರೋದು 3 ಅವರ್ 4 ಅವರ್ ಒಳಗಡೆ ನಾನು ಮುಗಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಬೇರೆ ಕೆಲಸ ಇರುತ್ತೆ. ನಾನು ಮನೆಯಲ್ಲಿ ಕೆಲಸ, ಬೇರೆ ತೋಟದ ಕೆಲಸ ಮಾಡ್ತೀನಿ. ಅದು ಮಾಡ್ಕೊಂಡು ಬಂದು ನಾನು ಇದು ಮುಗಿಸ್ತೀನಿ. ನೀವು ಬ್ಲೈಂಡ್ ಅಂತ ಹೇಳಿದ್ರಿ. ಸೊ ಬ್ಲೈಂಡ್ ಅಂದರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂತ ಕೆಲವರು ಮಾಡದೆ ಸುಮ್ಮನೆ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್, ಇಲ್ಲ ಸರ್, ಅದು ಕಷ್ಟ ಆಗಲ್ಲ. ನಾವು ಮನಸ್ಸಿಟ್ಟು ಅದರ ಮೇಲೆ ಗಮನ ಇಟ್ಟು ಮಾಡಿದ್ರೆ ಎಂಥವ್ರಿಗೂ ಕಷ್ಟ ಆಗಲ್ಲ ಸರ್. ಇವಾಗ ನಾವು ಬ್ಲೈಂಡೇ ಮಾಡ್ತೀರಿ ಅಂದರೆ ನಾರ್ಮಲ್ ಮಾಡೋಕ್ಕೆ ಇನ್ನೂ ಈಸಿ ಅನಿಸ್ತೈತೆ. ಆದರೆ ನಮಗೆ ಕಷ್ಟ ಅನಿಸ್ತಾ ಇಲ್ಲ ಸರ್, ಮಾಡ್ಬೋದು ಸರ್. ಅಮ್ಮ, ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ? ನಮ್ಮ ಹೆಸರು ಲಲಿತಾ ಸರ್. ನಾವು ಗದಗ ತಾಲೂಕು ಲಕ್ಕುಂಡಿ ಅವರು. ಇಲ್ಲಿ ಬಂದು ತುಂಬ ದಿವಸ ಆಯ್ತು ನಾವು ದುಡಿಯೋಕ್ಕಂತ. ಆಮೇಲೆ ಇಲ್ಲಿ 50 ವರ್ಷ ಆದಮೇಲೆ ಯಾರೂ ಕೆಲಸಕ್ಕೆ ತೊಗೊಳೋದಿಲ್ಲಲ್ಲ, ಮನೆಯಾಗಿದ್ದು ಸುಮ್ಮನೆ ಖಾಲಿ ಕುಂದ್ರದೇನು ಅಂತ ನಾವು ಫೋನ್ ನೋಡಿದಾಗ ಈ ಮಿಷನಿಂದ ಗೊತ್ತಾಯಿತು. ಫೋನ್ ಮಾಡಿ ತಿಳ್ಕೊಂಡು ಬಂದು ನಾವು ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ತೊಗೊಂಡು ಮಿಷನ್ ಖರೀದಿ ಮಾಡಿ ಮನೆಯಲ್ಲೇ ದುಡಿತಾ ಇದ್ದೇವೆ ಸರ್. ಗಂಡು ಮಕ್ಕಳನ್ನ ಏನು ದುಡ್ಡು ಕೇಳೋದು, ನಮ್ಗೆ ನಾವು ಮಾಡ್ಕೊತೇವೆ ದುಡಿಮೆನ. ಮೇಲಾಗಿ ಇವರು ಹೊರಗೆ ಮಾರಲಿಕ್ಕೂ ಅಂದ್ರೆ ಓಕೆ ಹೇಳಿದರು, ಅಲ್ಲಿ ಮಾರ್ಕೊತೀವಿ ಅಲ್ಲಿ ಬಂದಾಗ. ಆಮೇಲೆ ಉಳಿದಿದ್ದು ತಂದು ಇಲ್ಲಿನೂ ಕೊಡ್ತೀವಿ. ನಮ್ಗೆ ಚೆನ್ನಾಗಿದೆ ಸರ್ ಇದು ದುಡಿಮೆ. ದಿನಕ್ಕೆ ನಮ್ದುಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು 4-5 ಅವರ್ ನಾವು ಮಾಡ್ಕೊತೀವಿ ಸರ್. ಏನಾದರೂ ಕಷ್ಟ ಆಗುತ್ತಾ ಅಮ್ಮ ಈ ಮಿಷನ್? ಏನು ಕಷ್ಟ ಇಲ್ಲ ಸರ್. ಇದು ದುಡಿಬೇಕನ್ನೋರ್ಗೆ ಏನು ಕಷ್ಟ ಇಲ್ಲ ಸರ್, ಮಾಡ್ಕೋಬಹುದು. ಮನೇಲಿ ಕುಂತ್ಕೊಂಡು ಮಾಡ್ಕೋಬಹುದು, ಮನೆ ಕೆಲಸ ಮಾಡ್ಕೊಂಡು. ಸರ್ ನೋಡಿ, ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ, ಔಟ್ ಆಫ್ ಸ್ಟೇಟ್ ಆಂಧ್ರ ಕಡೆಯಿಂದನೂ ಕಸ್ಟಮರ್ ನ್ಯೂ ವಿಸಿಟ್ ಮಾಡಿದ್ದಾರೆ. ಸೊ ಆ ಒಂದು ಕಸ್ಟಮರ್ಗೆ ಯಾವ ಥರ ಟ್ರೈನಿಂಗ್ ಕೊಡ್ತೀವಿ ಅಂತ ನಿಮ್ಮ ಮುಂದೆನೇ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಬೋದು ವೀಕ್ಷಕರ. ಸೊ ನೋಡಿ ಸರ್, ಇದು ಬಂದು ಲಾಂಗ್ ವಿಕ್ ಮಿಷನ್, ಓಕೆನಾ. ಸೊ ಇದು ಪವರ್ ಆನ್ ಬಟನ್ ಇರುತ್ತೆ. ಸೊ ಇದು ನೀವು ಮನೆಯಲ್ಲೇ ಯೂಸ್ ಮಾಡೋ 200 ವೋಲ್ಟೇಜ್ ಕರೆಂಟಲ್ಲಿ ಸಿಂಗಲ್ ಫೇಸಲ್ಲೇ ಹೋಗುವಂತಹ ಮಿಷನ್ನು. ಇದಕ್ಕಂತ ಹೇಳಿ ಒಂದು ದೊಡ್ಡ ಜಾಗ ಏನು ಅವಶ್ಯಕತೆನೇ ಇಲ್ಲ. ಒಂದು ಚಿಕ್ಕ ಸ್ಪೇಸ್ ಎಲ್ಲ ಇಟ್ಕೊಂಡು ಆರಾಮಾಗಿ ಮಾಡ್ಕೊಳ್ಳುವಂತಹ ಸೊ ಕೆಲಸ ಇದು. ಸೊ ಇದರಲ್ಲಿ 2 ಥರ ಬತ್ತಿ ತಯಾರಿಸ್ಕೋಬಹುದು ಸರ್. ಒಂದು ದೀಪಕ್ಕೆ ಹಾಕುವಂತಹ ಬತ್ತಿ, ಮತ್ತೊಂದು ಬಂದು ಕ್ಯಾಂಡಲ್ಸ್ ಬತ್ತಿ. ಸೊ 2 ಬತ್ತಿನೂ ಇದೇ ಮಿಷನಲ್ಲೇ ತಯಾರಿಸ್ಕೋಬಹುದು. ಸೊ ಮೊದಲಿಗೆ ನೀವು ಈ ಥರ ಸ್ಪ್ರೇ ಬಾಟಲ್ ತಗೊಂಡು ಮಿಷನ್ನ ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಕನ್ವೇಯರ್ಗೆ ಈ ಥರ ನೀಟಾಗಿ ನೀರು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಸೊ ಲಿಕ್ವಿಡ್ ಒಂದು ಇರುತ್ತೆ, ರಿವೈವ್ ಅನ್ನೋ ಲಿಕ್ವಿಡ್ನ ಹಾಕ್ಕೊಂಡು ಸೊ ನೀಟಾಗಿ ಈ ಥರ ಮಾಡಿಕೊಂಡು, ಕಾಟನ್ ನಿಮಗೆ ಬಂಡಲ್ ಕೊಟ್ಟಿರ್ತೀವಿ. ಮಿಷನ್ಗೆ ಖರೀದಿ ಮಾಡಿದ ಆದಮೇಲೆ ಸೊ ಮಿಷನ್ ಮಾತ್ರ ಕೊಡ್ತಾ ಇಲ್ಲ, ಟೋಟಲ್ ಪ್ಯಾಕೇಜ್ ಇರುತ್ತೆ. ಸೊ ಈ ಪ್ಯಾಕೇಜಲ್ಲಿ ನಿಮಗೆ 15 kg ಹತ್ತಿ, 5 kg ಪ್ಯಾಕ್ ಮಾಡಲಿಕ್ಕೆ ಕವರು, ತೂಕ ಮಾಡಲಿಕ್ಕೆ ಮಿಷನ್ನು. ಇದಲ್ಲದೆ 11 ತಿಂಗಳವರೆಗೂ ಯಾವುದೇ ಥರ ಚಾರ್ಜಸ್ ಇಲ್ಲದೆ ಸೊ ನೀವು ಮಾಡಿರೋ ಪ್ರೊಡಕ್ಷನ್ ಕಂಪನಿನೇ ಬೈಬ್ಯಾಕ್ ಮಾಡಿಕೊಂಡು ಮಾರ್ಕೆಟಿಂಗ್ ಸಪೋರ್ಟ್ ಕೊಡುತ್ತೆ. ಇಲ್ಲ ನೀವು ಆಚೆ ಮಾರ್ಕೆಟಿಂಗ್ ಮಾಡ್ಕೊತೀವಿ ಅಂದರೆ ಆಚೆ ಮಾರ್ಕೆಟಿಂಗ್ ಸಹ ಮಾಡ್ಕೋಬೋದು. ಸೊ ಕಾಟನ್ನ ಈ ಥರ ಕಟ್ ಮಾಡಿಕೊಂಡು 4 ಇಂಚಸ್ಗೆ ಮಾಡ್ಕೋಬೇಕಾಗತ್ತೆ. ಸೊ 4 ಇಂಚಸ್ಗೆ ಕಟ್ ಮಾಡಿಕೊಂಡು ಇದರಲ್ಲಿ ಸೊ ಈ ಥರ ಬಿಡಿ ಬಿಡಿ ಭಾಗ ಮಾಡಿಕೊಂಡು ಕನ್ವೇಯರ್ ಮೇಲೆ ಬಿಡಬೇಕಾಗತ್ತೆ. ಇಷ್ಟೇ. ಸೊ ನೋಡಿ, ಆರಾಮಾಗಿ ಮಾಡುವಂತಹ ಕೆಲಸ. ಇದಕ್ಕಂತ ಹೇಳಿ ಒಂದು ಎಜುಕೇಷನ್ ಆಗಿರಲಿ, ಮಾರ್ಕೆಟಿಂಗ್ ಸ್ಕಿಲ್ಸ್ ಆಗಲಿ ಏನೂ ಅವಶ್ಯಕತೆನೇ ಇಲ್ಲ. ಸೊ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಳ್ಳುವಂತಹ ಕೆಲಸ ನೀವೇ ನೋಡ್ತಾ ಇರ್ಬೋದು, ಓಕೆನಾ. ಸೊ ಇಷ್ಟೇ ನೋಡಿ ಸರ್.
ಸೊ ಈ ತರ ಕ್ವಾಲಿಟಿಯಲ್ಲಿರುತ್ತೆ ಸರ್. ಇಷ್ಟೊತ್ತು ನೀವು ನೋಡಿರೋದು ಲಾಂಗ್ ವಿಕ್ ಮಿಷನ್ ಉದ್ದ ಬತ್ತಿ ಅಂತ ಹೇಳಿ. ನಮ್ಮ ಆಫೀಸ್ ಕಡೆ ಎಲ್ಲ ಮತ್ತೊಂದು ಮಿಷನ್ ಇದೆ. ಸೊ ಇದು ಗುಂಡು ಬತ್ತಿ ಮಿಷನ್ ಅಂತ ಹೇಳಿ. ಸೊ ಇದನ್ನ ಯಾವ ತರ ಪ್ರೊಸೆಸ್ ಮಾಡ್ತಾರೆ ಅಂತ ಕಸ್ಟಮರ್ಗೆ ಲೈವ್ಲಿ ಡೆಮೋ ತೋರಿಸ್ಕೊಡ್ತಾ ಇದ್ರಿ, ನೀವು ನೋಡ್ಬೋದು ವೀಕ್ಷಕರೇ. ಸೊ ಇದು ಏನಿಲ್ಲ, ಪವರ್ ಆನ್ ಬಟನ್ ಒಂದಿರುತ್ತೆ. ಸೊ ಈ ತರ ಪ್ಲೇಸ್ಮೆಂಟ್ ಮಾಡಿದ್ರೆ ಸಾಕು, ಸ್ವಿಚ್ ಆನ್ ಇದೇ ಇರುತ್ತೆ. ಸೊ ಈ ತರ ಮಾಡಿದ ಆದ್ಮೇಲೆ ನೀಡಲ್ಗೆ ಕಾಟನ್ನ ಈ ತರ ಸ್ಪ್ಲಿಟ್ ಮಾಡಿಕೊಂಡು ನೀಡಲ್ಗೆ ಈ ತರ ಪ್ರೆಸ್ ಮಾಡೋದಷ್ಟೇ ಇರೋದು. ಸೊ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಈಸಿ ಪ್ರೊಸೆಸ್ಸೇ ಮಾಡ್ಕೋಬಹುದು ಸರ್. ಇಷ್ಟೇ. ಓಕೆ, ಸೊ ಇದು ಬಂದು ಗುಂಡು ಬತ್ತಿ ಅಂತ ಹೇಳಿ. ಸೊ ನೀವೇ ನೋಡ್ತಾ ಇರ್ಬೋದು, ಇದು ಬಂದು ತುಪ್ಪದ ದೀಪ ಅಥವಾ ಕಳ್ಳೆ ದೀಪ ಅಂತ ಹೇಳಿ ಯೂಸ್ ಮಾಡುವಂತಹ ಬತ್ತಿ. ಸೊ ಗುಂಡು ಬತ್ತಿಯಲ್ಲಾದ್ರೆ ಅಷ್ಟು ಮಾಡ್ಕೋಬಹುದು. ಉದ್ದ ಬತ್ತಿಯಲ್ಲಾದ್ರೆ ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾಡುವಂತಹ ಕಸ್ಟಮರು ಅರ್ಧ ಕೆಜಿ, 3/4 ಕೆಜಿ ಈ ತರ ಮಾಡ್ಕೋಬಹುದು. ಇಂಪ್ರೂವ್ಮೆಂಟ್ ಇತ್ತು ಅಂತಂದ್ರೆ 1-1.5 ಕೆಜಿ ವರೆಗೂ ಮಾಡ್ಕೋಬಹುದು. ಸೊ ಮಿಷನ್ಗೆ ನೀವು ಟೋಟಲ್ ಎಷ್ಟು ಟೈಮ್ ಕೊಡ್ತಿರೋ, ನೀವು ಮಿಷನ್ ಜೊತೆ ಇಲ್ಲಿ ಎಷ್ಟೊತ್ತು ವರ್ಕ್ ಮಾಡಿರ್ತೀರೋ ಅದ್ರ ಮೇಲೆ ಪ್ರೊಡಕ್ಷನ್ ಡಿಪೆಂಡ್ ಇರುತ್ತೆ. ಸೊ ಇದಕ್ಕಂತ ಹೇಳಿ ಇಷ್ಟೇ ಅವರ್ ರನ್ ಮಾಡಬೇಕು ಅಂತ ಯಾವುದೇ ತರ ಟಾರ್ಗೆಟ್ ಇರೋದಿಲ್ಲ. ನೀವು ಖಾಲಿ ಇರೋ ಟೈಮಲ್ಲಿ ಯಾವಾಗಾದ್ರೂ ಆರಾಮಾಗಿ ಮಾಡ್ಕೊಳ್ಳೋ ಅಂತಹದೇ ಇರುತ್ತೆ. ಸೊ ಈ ಲಾಂಗ್ ವಿಕ್ ಮಿಷನ್ ಅಲ್ಲಿ ಒಟ್ಟಿಗೆ 2-3 ಜನನು ಸೇರಿ ವರ್ಕ್ ಮಾಡಬಹುದು ಸರ್. ಇದು ನೀವು ಮನೆಯಲ್ಲೇ ಯೂಸ್ ಮಾಡುವಂತಹ 200 ವೋಲ್ಟೇಜ್ ಕರೆಂಟ್ ಅಲ್ಲೇ ಮಿಷನ್ ರನ್ ಆಗುತ್ತೆ. ಇದಕ್ಕಂತ ಹೇಳಿ ಹೈಯರ್ ವೋಲ್ಟೇಜ್ ಅವಶ್ಯಕತೆನೇ ಇರೋದಿಲ್ಲ. ಸೊ ಈ ಮಿಷನ್ ಅಲ್ಲಿ ನೀವು 2 ತರ ಬತ್ತಿ ತಯಾರಿಸ್ಕೋಬಹುದು. ಒಂದು ದೀಪಕ್ಕೆ ಹಾಕುವಂತಹ ಬತ್ತಿ. ಸೊ ಈ ದೀಪಕ್ಕೆ ಹಾಕುವಂತಹ ಬತ್ತಿನ ನೀವು 2 ತರ ಪ್ಯಾಕಿಂಗ್ ಪ್ರೊಸೆಸ್ ನ ಮಾಡ್ಕೋಬಹುದು. ಸೊ ಈ ತರ ನೀವು ಲೇಬಲ್ ಹಾಕಿ, ನಮ್ಮ ಕಂಪನಿ ಕಡೆಯಿಂದನೇ ಬ್ರಾಂಡ್ ಲೇಬಲ್ ಕೊಟ್ಟಿರ್ತೀವಿ, ಬರೀ 30 ಪೀಸ್ ಹಾಕಿ. ಸೊ ಈ ತರ 1 ಕೆಜಿ ಮಾಡಿಕೊಟ್ರೆ 1 ಕೆಜಿಗೆ 1,000 ರೂಪಾಯಿ ಇರುತ್ತೆ. ಸೊ ಇದೇ ಬತ್ತಿನ ಮತ್ತೊಂದು ಸಲ ಪ್ರೊಸೆಸ್ ಮಾಡಿ, ಸೊ ನೀವು ಈ ತರ ಬಂಚಸ್ ಕಟ್ಟಿ 6 ಗ್ರಾಮ್ಗೆ ಇದು 1 ಕೆಜಿ ಮಾಡಿಕೊಟ್ರೆ ಇದು ಸೇಮ್ 1 ಕೆಜಿಗೆ 1,000 ರೂಪಾಯಿ ಇರುತ್ತೆ. ಸೊ ಈ ಮಿಷನ್ ಅಲ್ಲಿ ಮತ್ತೊಂದು ಬತ್ತಿ ಅಂತಂದ್ರೆ ಸೊ ಕಡ್ಡಿ ಬತ್ತಿ ಅಥವಾ ಇದು ಡೆಕೋರೇಟ್ ಕ್ಯಾಂಡಲ್ಸ್ಗೆ ಅಂತ ಯೂಸ್ ಮಾಡುವಂತಹ ಬತ್ತಿ. ಸೊ ಇದು 1 ಕೆಜಿ ಮಾಡಿಕೊಟ್ರೆ 750 ರೂಪಾಯಿ ಇರುತ್ತೆ ವೀಕ್ಷಕರ. ಸೊ ಈಗ ಲಾಂಗ್ ವಿಕ್ ಮಿಷನ್ ತಗೊಳ್ಳಿ, ರೌಂಡ್ ವಿಕ್ ಮಿಷನ್ ತಗೊಳ್ಳಿ, ಇದು ಬರೀ ಮಿಷನ್ ಮಾತ್ರ ಕೊಡ್ತಾ ಇಲ್ಲ, ಟೋಟಲ್ ಪ್ಯಾಕೇಜ್ ಇರುತ್ತೆ. ಸೊ ಈ ಪ್ಯಾಕೇಜ್ ಅಲ್ಲಿ ನಿಮಗೆ ಕಾಟನ್ ಬಂಡಲ್ ಇರುತ್ತೆ 15 ಕೆಜಿಸ್, ಪ್ಯಾಕ್ ಮಾಡಲಿಕ್ಕೆ ಕವರ್ಸ್ ಇರುತ್ತೆ, ತೂಕ ಮಾಡಲಿಕ್ಕೆ ಮಿಷನ್ ಇರುತ್ತೆ. ಇದಲ್ಲದೆ ಕಸ್ಟಮರ್ನ ಸೊ ನೆಕ್ಸ್ಟ್ ಅವ್ರು ಫರ್ದರ್ ಏನಾದರೂ ಮಾರ್ಕೆಟಿಂಗ್ ಸಪೋರ್ಟ್ ಸಿಕ್ಕಿ ಅವ್ರು ಆಚೆ ಮಾರ್ಕೆಟಿಂಗ್ ಮಾಡ್ಕೊತಾರೆ ಅಂದರೆ ಕಂಪನಿ ಕಡೆಯಿಂದ ಸಪೋರ್ಟ್ ಸಹ ಸಿಗುತ್ತೆ. ಸೊ ಅವ್ರು ಮಾಡಿರೋ ಬತ್ತಿನ ಆಫೀಸೇ ಮಾರ್ಕೆಟಿಂಗ್ ಮಾಡಿಕೊಡುವಂತಹ ಸೌಲಭ್ಯ ಸಹ ಕಂಪನಿ ಕಡೆಯಿಂದನೇ ಒದಗಿಸಿರ್ತೀವಿ ಸರ್. ಸೊ 1 ಕೆಜಿ ದೀಪದ ಬತ್ತಿ ಮಾಡಿಕೊಟ್ರೆ 1,000 ರೂಪಾಯಿ ಇರುತ್ತೆ ಸರ್. ಅವ್ರು ಬಂಡವಾಳ ಹಾಕೋದು ಬರೀ 350 ರೂಪಾಯಿಗೆ ಅಷ್ಟೇ. ಬಟ್ ಕಸ್ಟಮರ್ಗೆ ಬರುವಂತಹದ್ದು 1 ಕೆಜಿ ಮೇಲೆ 650 ರೂಪಾಯಿ ಲಾಭ ಇರುತ್ತೆ ಸರ್. ಈ ಒಂದು ಕಂಪನಿ ಕಡೆಯಿಂದ 1 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಲಿಮಿಟೆಡ್ ಆಫರ್ನ ಬಿಡ್ತಾ ಇದ್ದೀವಿ. ಸೊ ಲಾಂಗ್ ವಿಕ್ ಮಿಷನ್ ಮೇಲೆ 5,000 ಆಫರ್ ಬಿಡ್ತಾ ಇದೀವಿ, ರೌಂಡ್ ವಿಕ್ ಮಿಷನ್ ಮೇಲೆ 3,000 ಆಫರ್ ಬಿಡ್ತಾ ಇದೀವಿ. ಇನ್ನಷ್ಟು ಯಾಕೆ ತಡ ಮಾಡ್ತೀರಾ, ಕಂಪನಿಗೆ ಡೈರೆಕ್ಟ್ ವಿಸಿಟ್ ಮಾಡಿ. ಸೊ ಎಲ್ಲ ತರ ಡೀಟೇಲ್ಸ್ ತಿಳ್ಕೊಳ್ಳೋದ್ರ ಜೊತೆಗೆ ಈ ಆಫರ್ ಅಲ್ಲಿ ನಿಮ್ಮ ಒಂದು ಒಳ್ಳೆ ಬಿಸ್ನೆಸ್ ನ ಹೂಡಿಕೆ ಮಾಡ್ಕೊಳ್ಳಿ. ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ದು 2 ಬ್ರಾಂಚಸ್ ಇದೆ. ಮೇನ್ ಬ್ರಾಂಚ್ ಬಂದು ಸಾಯಿ ಕೃಪಾ ಎಂಟರ್ಪ್ರೈಸಸ್ ಬ್ಯಾಂಗ್ಳೂರಲ್ಲಿ ಹೆಣ್ಣೂರು ಕ್ರಾಸ್ ಅಲ್ಲಿ ಅಲೋಕೇಟ್ ಆಗಿದೆ. ಸೊ ಮತ್ತೊಂದು ಬಂದು ಬೆಳಗಾವಿಯಲ್ಲಿ ಸುಭಾಷ್ ನಗರದಲ್ಲಿ ನಮ್ಮ ಆಫೀಸ್ ಅಲೋಕೇಟ್ ಆಗಿದೆ ಸರ್. ಬ್ರಾಂಚ್ ನ ನಂಬರ್ಸು ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಸೊ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಆಫೀಸ್ಗೆ ವಿಸಿಟ್ ಮಾಡಿ. ಸೊ ಇನ್ನಷ್ಟು ಆಫರ್ನ ಮುಂದೂಡಿಕೆ ಮಾಡಬೇಕು ಅಂತಂದ್ರೆ ಆದಷ್ಟು ಬೇಗ ನೀವು ವಿಸಿಟ್ ಮಾಡಿ ಎಲ್ಲ ತರ ಓಕೆ ಆಯ್ತು ಅಂದ್ರೆ ಮಿಷನ್ ಖರೀದಿ ಮಾಡ್ಕೋಬಹುದು ಸರ್.